ಅಧಿಕಾರ ಎನ್ನುವುದು ಕೇವಲ ಸ್ಥಾನವಲ್ಲ, ಅದು ಒಂದು ದೊಡ್ಡ ಜವಾಬ್ದಾರಿ. ಅಧಿಕಾರದಲ್ಲಿರುವ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕು. ನಿಜವಾದ ನಾಯಕತ್ವ ಎಂದರೆ ಜನರ ವಿಶ್ವಾಸವನ್ನು ಗೆಲ್ಲುವುದು, ಅವರ ಸಮಸ್ಯೆಗಳನ್ನು ಅರಿತು ಪರಿಹಾರ ಕಂಡುಹಿಡಿಯುವುದು. ಅಧಿಕಾರವು ಅಹಂಕಾರವನ್ನು ಹೆಚ್ಚಿಸದೆ ವಿನಯ ಮತ್ತು ನ್ಯಾಯವನ್ನು ಉಳಿಸಬೇಕು. ಈ ರೀತಿ ವರ್ತಿಸುವುದರಿಂದ ಒಬ್ಬ ನಾಯಕ ನಿಜವಾದ ನಾಯಕನೆನಿಸಿಕೊಳ್ಳುತ್ತಾನೆ. ಅಧಿಕಾರವನ್ನು ದುರುಪಯೋಗ ಮಾಡಿದರೆ ಅದು ಕ್ಷಣಿಕವಾದ ಬಲ ಕೊಡಬಹುದು ಅಥವಾ ಕ್ಷಣಿಕವಾದ ಲಾಭ ಕೊಡಬಹುದು. ಆದರೆ ಅಧಿಕಾರದ ದುರುಪಯೋಗದಿಂದ ಅವನು ಶಾಶ್ವತವಾಗಿ ಗೌರವವನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ತನಗೆ ಲಭಿಸಿದಂಥ ಅಧಿಕಾರ ಅಂದರೆ ಕೇವಲ ಪ್ರಧಾನಮಂತ್ರಿ ಮಾತ್ರವಲ್ಲ, ಮುಖ್ಯಮಂತ್ರಿ ಮಾತ್ರವಲ್ಲ, ಅದೇ ರೀತಿ ಇನ್ನಿತರ ಸಂಘ ಸಂಸ್ಥೆಗಳ ಅಧ್ಯಕ್ಷ ಮಾತ್ರವಲ್ಲ, ಎಲ್ಲ ರೀತಿಯ ಮನೆಯ ಜವಾಬ್ದಾರಿಯಿಂದ ಹಿಡಿದು ದೇಶದ ಪ್ರಧಾನಿ ಪಟ್ಟದವರೆಗೆ ಇರುವ ಎಲ್ಲ ಜವಾಬ್ದಾರಿಯೂ ಕೂಡ ಒಂದು ರೀತಿಯಲ್ಲಿ ಅಧಿಕಾರವಾಗಿದೆ. ಅಧಿಕಾರವನ್ನು ಸತ್ಯ, ನೀತಿ ಮತ್ತು ಸೇವಾ ಮನೋಭಾವದೊಂದಿಗೆ ಬಳಸಿದಾಗ ಮಾತ್ರ ಅದು ಸಮಾಜಕ್ಕೆ ಬೆಳಕು ತರಬಲ್ಲದು, ಅದು ಮನೆಗೆ ಬೆಳಕು ತರಬಲ್ಲದು, ಅದು ತಮ್ಮ ವಾತಾವರಣಕ್ಕೆ ಬೆಳಕು ತರಬಹುದು. ಆದ್ದರಿಂದ ಅಧಿಕಾರವನ್ನು ಉತ್ತಮವಾಗಿ ಉಪಯೋಗಿಸಿ, ಅದು ನಿಮಗೂ ಈ ದೇಶಕ್ಕೂ ಈ ರಾಜ್ಯಕ್ಕೂ ಒಂದು ಶಕ್ತಿಯಾಗುತ್ತದೆ.